ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾರುಣ್ಯ ಸಮೃದ್ಧಿ. ಹಾಗೂ ಇವತ್ತಿನ ರೆಸಿಪಿ ಬಂದು ಮುರುಕು ಹೇಗೆ ಮಾಡೋದು ಅಂತ ತೋರಿಸ್ತಾ ಆಲ್ರೆಡಿ ಚಕ್ಲಿ ರೆಸಿಪಿನ ನಾವು ಅಪ್ಲೋಡ್ ಮಾಡಿ ಆಗಿದೆ. ಸೊ ಅದು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್. ಮೊದಲನೇದಾಗಿ ಸ್ನೇಹಿತರೆ, ಒಂದು ಪಾತ್ರೆ ತೊಗೊಳ್ಳಿ ಅಥವಾ ಒಂದು ದೊಡ್ಡ ಬಾಣಲಿ ಥರ ತೊಗೊಳ್ಳಿ. ಸೊ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅದೇ ಲೋಟದಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಎಲ್ಲನೂ ಈಗ ಹಾಕಿರೋ ಪೌಡ್ರ್ಗಳನ್ನೆಲ್ಲನೂ ಜರಡಿ ಇಟ್ಕೋಬೇಕಾಗುತ್ತೆ. ನೀಟಾಗಿ ಜರಡಿ ಇಟ್ಕೊಳ್ಳಿ, ಯಾಕೆಂದರೆ ಯಾವುದೇ ರೀತಿಯ ಗಂಟುಗಳಿರಬಾರ್ದು, ಹಾಗೆ ಧೂಳುಗಳು ಸಹ ಇರುತ್ತೆ ಹಸಿಟ್ಟುಗಳಲ್ಲಿ. ಸೊ ಅದಕ್ಕೆ ಏನೂ ಇರಬಾರ್ದು ಆ ಥರ. ಆಮೇಲೆ ಕಲ್ಸೋಕ್ಕೂ ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆ ಅದಕ್ಕೆ ತೊಗೊಂಬರ್ಬೇಕು. ಅದಕ್ಕೋಸ್ಕರ ನೀವು ನೀಟಾಗಿ ಜರಡಿ ಇಟ್ಕೋಬೇಕು. ನೋಡಿ ಎಷ್ಟು ಗಂಟುಗಳು ಬಂತು, ಹಾಗೇ ಸ್ವಲ್ಪ ಗಲೀಜು ಸಹ ಇತ್ತು. ಅದಕ್ಕೆ ಈಗ ಅದೇ ಬಾಣಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ತೀಡಕ್ಕೆ ಚೆನ್ನಾಗಿ ಸರ್ಫೇಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಚೆನ್ನಾಗಿ ಹಸಿಟ್ಟುಗಳನ್ನ ನೀಟಾಗಿ ಕಲಸಿಟ್ಕೋಬೇಕಾಗುತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಕಲಿಸ್ಕೊಳ್ಳಿ. ಸೊ ಇಷ್ಟೇ ಹಾಕೋವಂಥದ್ದು ಡ್ರೈ ಐಟಮ್ಸು. ಮತ್ತು ಈಗ ನಾವು ನೀರನ್ನ ಹಾಕಿ ಚೆನ್ನಾಗಿ ನೀಟ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ತೊಗೊಂಬರ್ಬೇಕಾಗುತ್ತೆ ಹಸಿಟ್ಟನ್ನ. ಮತ್ತು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಅದ್ರ ಮೇಲೆ ಇಟ್ಟು ಅರ್ಧ ಲೋಟ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತವಬೆಚ್ಚಗಾಗುವಷ್ಟು ಅಲ್ಲಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಚೆನ್ನಾಗಿ ನೋಡಿಕೊಂಡು ನಾವು ರೆಡಿ ಮಾಡಿರೋ ಹಸಿಟ್ಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈಗ ನಾನು ಕಾದಿರೋಂತಹ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ, ಮುಷ್ಟಿ ಕಟ್ಟಿದಾಗ ನೀಟಾಗಿ ಬ್ರೇಕ್ ಆಗಬೇಕು. ಸೊ ಈಗ ನೀವು ಕರೆಕ್ಟಾಗಿ ಎಣ್ಣೆ ಹಾಕಿದ್ದೀರಾ. ಈಗ ಸ್ವಲ್ಪನೇ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಹಾಕಬೇಡಿ, ಯಾಕೆಂದರೆ ನೀರಾಗ್ಬಿಡುತ್ತೆ. ಆಮೇಲೆ ನೀಟಾಗಿ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬರೋದಿಲ್ಲ. ಸೊ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ, ಹಂಗಂತ ತೀರಾ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಹಿಟ್ಟನ್ನ. ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ತೊಗೊಂಬರ್ಬೇಕು. ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪನೇ ನೀರು ಹಾಕ್ಕೊಂಡು. ಈಗ ಚೆನ್ನಾಗಿ ಹಸಿಟ್ಟನ್ನ ನೀಡಾಗಿದೆ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಥರ ಒರೆಸ್ಕೊಂಡು ಎತ್ತಿಟ್ಬಿಡ್ಬೇಕಾಗುತ್ತೆ. ಇಷ್ಟು ಸಾಫ್ಟಾಗಿ ಹಸಿಟ್ಟು ರೆಡಿಯಾಗಿರಬೇಕಾಗುತ್ತೆ. ಈಗ ಇದನ್ನು ಒಂದು 10 ನಿಮಿಷ ಎತ್ತಿಟ್ಕೊಬಿಡಿ. ಫಸ್ಟು ಎಣ್ಣೆ ಕಾಯೋಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸೈಡಲ್ಲೇ ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಪಕ್ಕದಲ್ಲಿ ಇಲ್ಲಿ ಹಂಗೇ ನಾವು ಮುರುಕು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ವಲ್ಲ, ಅದನ್ನು ಕಂಟಿನ್ಯೂ ಮಾಡಿ. ಒಂದು ಸ್ವಲ್ಪ ಹಸಿಟ್ಟನ್ನ ಹಾಕಿ ನೋಡಿದ್ದೀನಿ ಇಲ್ಲಿ ನಾನು, ಬಿಸಿಯಾಗಿದೆಯಾ ಇಲ್ವಾ ಅಂತೇಳಿ. ಸೊ ಅದು ಏನು ಹಸಿಟ್ಟು ಹಾಕಿದ್ದೀನಲ್ವ, ಅದು ಮೇಲೆ ಬಂದಾಗ ಎಣ್ಣೆ ನೀಟಾಗಿ ಕಾದಿದೆ ಅಂತ ಅರ್ಥ. ಸೊ ಈಗ ಒಂದು ತಟ್ಟೆನ ದಬಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಚಕ್ಲಿ ಅದಕ್ಕೆ, ಅಂದರೆ ಮುರುಕಿನ ಅದಕ್ಕೆ ನೀಟಾಗಿ ಅದನ್ನು ನೀಟ್ಕೊಬಿಟ್ಟು ಈಗ ಅದನ್ನು ಬಿಸಿ ಎಣ್ಣೆಗೆ ಬಿಡೋ. ಇನ್ನೊಂದು ಈಸಿ ಟ್ರಿಕ್ ಏನು ಅಂತಂದರೆ, ಈಗ ನಾವೇನು ಎಣ್ಣೆಯಲ್ಲಿ ಕರೆದಿರೋ ಮುರುಕನ್ನ ಎತ್ತಕ್ಕೆ ಸೌಟ್ ಯೂಸ್ ಮಾಡ್ತೀವಲ್ವ, ಅದನ್ನು ಹಿಂದೆ ದಬಾಕ್ಬಿಟ್ಟು ಈ ಥರ ಮುರುಕಿನ ಅದಕ್ಕೆ ಚೆನ್ನಾಗಿ ನೀಟ್ಕೊಬಿಟ್ರೆ ಅದನ್ನು ತೆಗ್ದು ಹಂಗೇ ಉಲ್ಟಾ ಮಾಡಿ ನಾವು ಕಾದಿರೋಂತಹ ಎಣ್ಣೆಗೆ ಬಿಡ್ಬೋದು. ಸೊ ಆವಾಗ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿ ಕಾಂಪ್ಲೆಕ್ಷನ್ಸ್ ಇರೋದಿಲ್ಲ. ಆಮೇಲೆ ಇದನ್ನ ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಕರಿಬೋದು ಮುರುಕನ್ನ. ಈಗ ನೋಡಿ ನಾನು ಹೆಂಗೆ ಹಾಕ್ತೀನಿ ಮುರುಕನ್ನ ಅಂತ, ಅಷ್ಟೇ. ತುಂಬ ಈಸಿಯಾಗಿ ಈ ಥರ ಮಾಡ್ಬೋದು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಮುರುಕನ್ನ ಎಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ನಮಗೆ ಚಕ್ಲಿನ ಮಾಡ್ಕೊಂಡಿದ್ದೀವಿ. ಸೊ ಎರಡಕ್ಕೂ ಯೂಸ್ ಆಗುತ್ತೆ. ಈ ಹಸಿಟ್ಟು ಯಾವುದೇ ರೀತಿಯ ವೇಸ್ಟ್ ಆಗೋದಿಲ್ಲ. ಸೊ ಈ ಥರ ಮಾಡಿಕೊಂಡು ನೀವು ಮನೆಯಲ್ಲಿ ಆರೋಗ್ಯವಾಗಿ ತಿನ್ನಿ, ಚೆನ್ನಾಗಿರಿ. ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಚಕ್ಲಿ ರೆಸಿಪಿನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ನಮ್ಮ ಚಾನಲ್ನಲ್ಲಿ, ಮತ್ತು ಅದು ಬೇಕಾದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನೋಡಿ ಸ್ನೇಹಿತರೆ, ಆರೋಗ್ಯಕರವಾದ ಕಮ್ಮಿ ಎಣ್ಣೆಯಲ್ಲಿ ತಯಾರಿಸಿರುವಂತಹ ವರಮಹಾಲಕ್ಷ್ಮಿ ಸ್ಪೆಷಲ್ ಆಗಿರುವಂತಹ ಮುರುಕುಗಳು ರೆಡಿ ಆಗಿದೆ. ಸೊ ಇದನ್ನು ಹಬ್ಬಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಕೇಳಿಸ್ಕೊಳ್ಳಿ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ನೀವು ಟ್ರೈ ಮಾಡಿ ನೋಡಿ, ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಟ್ರೈ ಮಾಡಿ, ಬರುತ್ತೆ ಚೆನ್ನಾಗಿ.